ಇನ್ನು ಹಿರಿಯ ಕಿರುತೆರೆ ನಟನ ವಿರುದ್ಧ ಆತನ ಸಹಪಾಠಿ ಸದಸ್ಯರೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ರವಿಕಿರಣ್ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿರೋದರ ಹಿಂದಿನ ಕಾರಣ ಏನು ಅಂತ ತೋರಿಸ್ತೀವಿ ಈ ರಿಪೋರ್ಟ್ನಲ್ಲಿ. ಕಿರುತೆರೆ ನಟನ ವಿರುದ್ಧ ವಂಚನೆ ಆರೋಪ. ರವಿಕಿರಣ್ ವಿರುದ್ಧ ಕ್ಲಬ್ ಸದಸ್ಯರಿಂದ ದೂರು. ಹಿರಿಯ ಕಿರುತೆರೆ ನಟ ರವಿಕಿರಣ್ ವಿರುದ್ಧ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರು ತಿರುಗಿ ಬಿದ್ದಿದ್ದಾರೆ. ಕ್ಲಬ್ನಲ್ಲಿ ರವಿಕಿರಣ್ ಅಂಧ ದರ್ಬಾರ್ ಹೆಚ್ಚಾಗಿದೆ ಅಂತ ಹೇಳಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಲಿಂಗದೇವರು ಸೇರಿದಂತೆ ಹಿರಿಯ ಕಿರುತೆರೆ ನಟರು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಕಿರುತೆರೆ ನಟ ರವಿಕಿರಣ್ ಕಳೆದ 20 ವರ್ಷಗಳಿಂದ ಸುಬ್ರಹ್ಮಣ್ಯಪುರಂನಲ್ಲಿರುವಂತಹ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸರ್ಕಾರದ ಅನುದಾನದಲ್ಲಿ ಕೊಟ್ಟ ಜಾಗದಲ್ಲಿ ಕ್ಲಬ್ ನಿರ್ಮಾಣವಾಗಿದ್ದು ಸರ್ಕಾರವೇ 3 ಕೋಟಿಗೂ ಅಧಿಕ ಹಣ ಕ್ಲಬ್ಗೆ ಕೊಟ್ಟಿದೆ. ಆದರೆ ಕ್ಲಬ್ ನಿರ್ಮಾಣವನ್ನ ಕಾಂಟ್ರಾಕ್ಟ್ ನೀಡದೆ ಸಹೋದರನಿಗೆ ನೀಡಿ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಕ್ಲಬ್ನ ಸದಸ್ಯರು ಆರೋಪ ಮಾಡ್ತಾ ಇದ್ದಾರೆ. 20 ವರ್ಷಗಳಿಂದ ಅವರೊಬ್ಬರೇ ಸೆಕ್ರೆಟರಿ ಆಗಿದ್ದಾರೆ. 20 ವರ್ಷದಿಂದಲೂ ಅವ್ಯವಹಾರಗಳು ನಡೆದಿದೆ, ದುರ್ವರ್ತನೆಗಳಿದೆ. ಟಿ ವಿ ಕ್ಲಬ್ನಲ್ಲಿ 2 ದಿವಸದ ಹಿಂದೆ 6,70,000 ರೂಪಾಯಿಗಳನ್ನು ರವಿಕಿರಣ್ ಹಿಂದಿನ ಕಾರ್ಯದರ್ಶಿಗಳು ಯಾರಿಗೂ ಸಮಿತಿಗೆ ಹೇಳ್ದಲ್ಲೇ ತಕ್ಕೊಂಡೋಗಿದ್ದಾರೆ ಅನ್ನೋದು ವಿಷಯ ಗೊತ್ತಾಯಿತು. ಇಡೀ ಸಮಿತಿ ಒಂದು ಕಡೆ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ಹಣ ಎತ್ಕೊಂಡು ಹೋದಾಗ ನಮ್ಮ ಲೆಕ್ಕದಲ್ಲಿ ಅದು ಕಳ್ಳತನ ಅಂತ. ಅದು ಕಳ್ಳತನನೋ ಇಲ್ವಾ ಅಂತ ಈಗ ಪೊಲೀಸ್ ಹೇಳಬೇಕು. ಅದರದ್ದೇ ಎನ್ಕ್ವೈರಿ ನಡೀತಾ ಇದೆ. ಅವನು ಅದಕ್ಕೆ ಈಗ ನಾನು ಸ್ಯಾಲ್ರಿ ಕೊಡಬೇಕು ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳಕ್ಕೆ ಹೋಗ್ತಿದ್ದಾರೆ. ಸ್ಯಾಲ್ರಿ ಕೊಡಬೇಕಾಗಿರೋದು ಅಲ್ಲಿ ಒಂದು 2ರಿಂದ 2.5 ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡಬೇಕು. 6,70,000 ರೂಪಾಯಿ ಯಾಕೆ ಎತ್ಕೊಂಡು ಹೋದ್ರಿ? ಇನ್ನು ರವಿಕಿರಣ್ ಕ್ಲಬ್ಗೆ ಸಂಬಂಧಪಟ್ಟ GST, BBMP ಟ್ಯಾಕ್ಸ್ ಸೇರಿದಂತೆ ಹಲವು ತೆರಿಗೆಗಳ ಪಾವತಿ ಮಾಡಿಲ್ಲ. ಆದರೂ ಅದರ ಹೆಸರಿನಲ್ಲಿ ಕ್ಲಬ್ ಸದಸ್ಯರಿಂದ ವಸೂಲಿ ಮಾಡಿದ್ದಾರೆಂಬ ಆರೋಪ ಮಾಡಲಾಗಿದೆ. ಈ ಬಗ್ಗೆ ಕೇಳಿದ್ರೆ ರವಿಕಿರಣ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿ ಧಮಕಿ ಹಾಕ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಆ ಕಮಿಟಿಯಲ್ಲಿ ಯಾರಿಗೂ ಕೂಡ ಅಧಿಕಾರನೇ ಕೊಟ್ಟಿಲ್ಲ. ಅವರೇ ಒಬ್ಬೊಬ್ಬರಿಗೆ 50,000 ಕೊಟ್ಟಿದ್ದಾರೆ, ಒಬ್ಬರಿಗೆ 5 ಲಕ್ಷ 3 ಲಕ್ಷಕ್ಕೆ ಕೊಟ್ಟಿದ್ದಾರೆ, ಒಬ್ಬರಿಗೆ 2 ಲಕ್ಷಕ್ಕೆ ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಇಷ್ಟ ಬಂದಾಗ ಅವರು ವ್ಯವಹಾರಗಳನ್ನ ಮಾಡಿದ್ದಾರೆ. ಹೇಗೆಲ್ಲ ಹಾಳು ಮಾಡಿದ್ದಾರೆ ಅಂತ ಸರ್ಕಾರ ಕೊಟ್ಟರು ಅಷ್ಟು ದುಡ್ಡಿಗೆ ಎಲ್ಲಿದೆ ಲೆಕ್ಕ? ಅಷ್ಟು ಲಕ್ಸುರಿ ಇದನ್ನೆಲ್ಲ ಏನು ಮಾಡಿದ್ರು? ಇಷ್ಟು ವರ್ಷಗಳು ಅವರು ವ್ಯವಹಾರ ಮಾಡಿರುವಂತಹ GST ಕಲೆಕ್ಟ್ ಮಾಡಿರುವಂಥ ಹಣ ಎಲ್ಲೋಯಿತು? ಹಾಗೆ ಕಲಾವಿದರು ತಂತ್ರಜ್ಞರಿಗೆ ಅಂತ ಕೊಟ್ಟುವಂಥ ಜಾಗನ ನೀವು ಎಷ್ಟು ಜನ ಕಲಾವಿದರು ಸಹ ತಂತ್ರಜ್ಞರಿಗೆ ನೀವು ಸಹಾಯ ಮಾಡಿದ್ದೀರಾ, ಅವ್ರನ್ನ ಕರೆಸಿದ್ದೀರಾ? ಅಲ್ಲಿ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ? ಅಲ್ಲಿ ಏನೂ ಆಗ್ತಾ ಇಲ್ಲ ಸರ್. ಅವರು ಸ್ವಂತ ಬಿಸ್ನೆಸ್ ಆಗಿ ಮಾಡ್ಕೊತಾ ಇದ್ದಾರೆ. ಸದ್ಯ ರವಿಕಿರಣ್ ವಿರುದ್ಧ ಯಾವುದೇ ಠಾಣೆಯಲ್ಲಿ ದೂರು ದಾಖಲಾಗಿಲ್ಲ. ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೊಂದಿಗೆ ಬರುವಂತೆ ಟೆಲಿವಿಷನ್ ಕ್ಲಬ್ ಸದಸ್ಯರಿಗೆ ಪೊಲೀಸರು ಸೂಚನೆಯನ್ನು ಕೊಟ್ಟು ಕಳುಹಿಸಿದ್ದಾರೆ. ನಾಗೇಶ್ ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.